ಇವತ್ತಿನ ದಿವಸ ನಾನು ನಿಮಗೆ ತೋರಿಸ್ಲಿಕ್ಕೆ ಹೊರಟಿರುವಂಥದ್ದು ವೆಜಿಟೇಬಲ್ ಸ್ಟಫ್ ಚಪಾತಿ ಅಥವಾ ಸ್ಟಫ್ ಪರೋಟ. ಅರ್ಧ ಕೆ ಜಿ ಗೋಧಿ ಹಿಟ್ಟು, ಉಗುರು ಬೆಚ್ಚಗಿರೋವಂಥ ನೀರು ನೋಡಿ. ಈ ಹದಕ್ಕೆ ಕಲಿಸ್ಬಿಟ್ಟು ಒಂದು 1 ಅವರ್ ಮುಚ್ಚಿ ಎತ್ತಿಟ್ಬಿಡಿ. ಸ್ನೇಹಿತರೆ, ಬನ್ನಿ ಈಗ ಸ್ಟಫ್ ಚಪಾತಿಗೆ ಪಲ್ಯವನ್ನು ಮಾಡ್ಕೋಬೇಕಲ್ಲ. ಸ್ಟಫಿಂಗ್ಗೆ 1 ಟೀ ಸ್ಪೂನ್ ಜೀರಿಗೆ, ಬೀನ್ಸು, ಕ್ಯಾರೆಟು, ನವಿಲುಕೋಸು ಈ ಥರ ನೈಸ್ಗೆ ಹೆಚ್ಚಿ ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಇಲ್ಲೇ ಹಾಕುವ. ನೋಡಿ, ಇಲ್ಲಿ ಇಷ್ಟೇ ಚಿಲ್ಲಿ ಪೌಡ್ರು, ಚೂರು ಗರಂ ಮಸಾಲೆ ಪೌಡ್ರು. ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ಲಟ್ಟಿಸ್ಕೊಂಡು ಪಲ್ಯ ಏನಿತ್ತು ಅದನ್ನು ಹೀಗೆ ತುಂಬಿಸ್ಕೊಂಡು, ಇದು 1 ಚಪಾತಿ 2ಕ್ಕೆ ಸಮ. ಸ್ನೇಹಿತರೆ ನಮಸ್ಕಾರ, ನಾನು ಶ್ರೀಧರ್ ಮೂರ್ತಿ, ಶ್ರೀ ಕೇಟ್ರರ್ಸ್ ಮೈಸೂರು. ಈ ಶ್ರೀ ಕೇಟ್ರರ್ಸ್ ಕಳೆದ 25 ವರ್ಷಗಳಿಂದ ಬಹಳ ಅಚ್ಚುಕಟ್ಟಾಗಿ ನಡ್ಕೊಳ್ತಾ ಬಂದಿದೆ. ಎಲ್ಲ ನನ್ನ ಗ್ರಾಹಕ ದೇವರುಗಳ ಪ್ರೀತಿಗೆ ಪಾತ್ರವಾಗಿದೆ. ನಿಮ್ಮ ಮನೆಯಲ್ಲಿನ ಎಲ್ಲ ಶುಭ ಸಮಾರಂಭಗಳು, ಮದುವೆ, ಗೃಹ ಪ್ರವೇಶ, ನಾಮಕರಣ, ಮುಂಜಿ ಇತ್ಯಾದಿ ಫಂಕ್ಷನ್ಗಳು, ಎಷ್ಟು ದೊಡ್ಡ ಕಾರ್ಯಕ್ರಮ ಆದರೂ ಪರವಾಗಿಲ್ಲ, ಎಷ್ಟು ಸಾವಿರ ಜನಗಳದಾದರೂ ಪರವಾಗಿಲ್ಲ, ಅದನ್ನು ಅಚ್ಚುಕಟ್ಟಾಗಿ ಎಲ್ಲೂ ಚ್ಯುತಿ ಬಾರದಂತೆ ನಡೆಸ್ಕೊಳ್ತೀವಿ. ನಿಮ್ಮ ಯಾವುದೇ ಅವಶ್ಯಕತೆಗಳಿಗೆ ನನ್ನ ನಂಬರ್ಗೆ ಸಂಪರ್ಕಿಸಿ. ನೀವಿರುವಲ್ಲಿಗೆ ಬಂದು ನಾವು ಆರ್ಡ್ರನ್ನ ತೊಗೋತೀವಿ ಅಂತ ಹೇಳ್ತೀನಿ. ನಮಸ್ಕಾರ. ಇವತ್ತಿನ ದಿವಸ ನಾನು ನಿಮಗೆ ತೋರಿಸ್ಲಿಕ್ಕೆ ಹೊರಟಿರುವಂಥದ್ದು ವೆಜಿಟೇಬಲ್ ಸ್ಟಫ್ ಚಪಾತಿ ಅಥವಾ ಸ್ಟಫ್ ಪರೋಟ. ಇವತ್ತಿನ ದಿನಗಳಲ್ಲಿ ಏನಾಗ್ತಿದೆ, ಎಲ್ಲ ಮಧುಮೇಹಿಗಳು ಜಾಸ್ತಿ ಆಗ್ತಿರೋದ್ರಿಂದ ಎಲ್ಲರೂ ಪ್ರತಿ ಸಮಯದಲ್ಲೂ ಚಪಾತಿ ತಿನ್ನಬೇಕು ಅಂತ ಹೇಳ್ತಾರೆ. ಬರೀ ಚಪಾತಿನೇ ತಿಂತಾಯಿದ್ರೆ ಅವ್ರಿಗೂ ಬೋರ್ ಆಗುತ್ತಲ್ವ. ವೆರೈಟಿ ಚಪಾತಿಗಳು ಸ್ಟಫ್ ಮಾಡಿ ಮಾಡಿಕೊಡೋದ್ರಿಂದ ಆ ತರಕಾರಿ ಹೆಚ್ಚು ಪೌಷ್ಟಿಕಾಂಶ ಶರೀರಕ್ಕೆ ಹೋಗುತ್ತೆ, ಆರೋಗ್ಯವಾಗಿರುತ್ತೆ. ತರಕಾರಿ ಹೆಚ್ಚು ಉಪಯೋಗಿಸ್ಬೇಕು ಅಂತ ಅನ್ನೋ ದೃಷ್ಟಿಯಿಂದ ಈ ಥರ ಸ್ಟಫ್ ಚಪಾತಿಯನ್ನು ಮಾಡಿ ತೋರಿಸ್ತಿದ್ದೀವಿ. ಬನ್ನಿ ಸ್ನೇಹಿತರೆ, ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಅರ್ಧ ಕೆ ಜಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. ಅರ್ಧ ಕೆ ಜಿ ಗೋಧಿ ಹಿಟ್ಟು, ಒಂದು ಸ್ವಲ್ಪ ಎಣ್ಣೆ, ಸ್ವಲ್ಪ ಉಪ್ಪು, ಯಾಕೆಂದರೆ ನೆಕ್ಸ್ಟು ಮುಂದಿನ ಹಂತದಲ್ಲಿ ತೋರಿಸ್ತೀನಿ ನಿಮಗೆ. ಉಗುರು ಬೆಚ್ಚಗಿರೋವಂಥ ನೀರು. ಪಲ್ಯಕ್ಕೂ ಉಪ್ಪು ಹಾಕ್ಕೊತೀವಿ, ಒಳಗಡೆ ಸ್ಟಫ್ ಮಾಡ್ತೀವಲ್ಲ ಅದಕ್ಕೂ ಉಪ್ಪು ಹಾಕ್ಕೋತೀವಿ. ಒಳ್ಳೆ ಗೋಧಿ ಹಿಟ್ಟು ನೋಡಿ ತರಬೇಕು. ತಂದು ಚಪಾತಿ ಸ್ವಲ್ಪ ಉಗುರು ಬೆಚ್ಚಗಿದೆ ನೀರು, ಆ ಬೆಚ್ಚಗಿರೋ ನೀರಲ್ಲಿ ಕಲಿಸ್ಕೋಬೇಕು. ಬೆಚ್ಚಗಿರೋ ನೀರಲ್ಲಿ ಕಲಿಸ್ಕೊಂಡ್ರೆ 1/4 ಭಾಗ ಇಲ್ಲೇ ಬೇಯುತ್ತೆ, ಹಂಚ ಮೇಲೆ ಇನ್ನು 3/4 ಭಾಗ ಬೇಯುತ್ತೆ. ಆವಾಗೇನಾಗುತ್ತೆ, ಚಪಾತಿ ಸಾಫ್ಟಾಗಿರುತ್ತೆ. ನೀವು ಬರೀ ತಣ್ಣೀರಲ್ಲಿ ಕಲಿಸ್ಕೊಂಡ್ರೆ ಸ್ವಲ್ಪ ಚಪಾತಿ ಹಾರ್ಡ್ ಆಗ್ಬೋದು. ಒಳ್ಳೆ ಚಪಾತಿ ಹಿಟ್ಟು ಅಂದರೆ, ಗೋಧಿ ಹಿಟ್ಟು ಅಂತ ಅಂದರೆ ಈಕ್ವಲ್ ನೀರು ಹಿಡಿಯುತ್ತೆ, 1ಕ್ಕೆ 1 ನೀರು ಹಿಡಿಯುತ್ತೆ ಹಿಟ್ಟು. ಹಿಟ್ಟು ಚೆನ್ನಾಗಿಲ್ಲ ಅಂತ ಅಂದರೆ 1ಕ್ಕೆ 3/4 ಈ ಥರ ಹಿಡಿಯುತ್ತೆ. ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ಕಲಿಸ್ಕೊಂಡು ತುಂಬ ಗಟ್ಟಿಯಾಗಿ ಕಲಿಸ್ಕೋಬೇಡಿ, ಸ್ವಲ್ಪ ಆಗುವಷ್ಟು ಮೆತ್ತಗೆ ಇರಲಿ. ನೋಡಿ, ಈ ಹದಕ್ಕೆ ಕಲಿಸ್ಬಿಟ್ಟು ಒಂದು 1 ಅವರ್ ಮುಚ್ಚಿ ಎತ್ತಿಟ್ಬಿಡಿ. ಸ್ನೇಹಿತರೆ, ಬನ್ನಿ ಈಗ ಸ್ಟಫ್ ಚಪಾತಿಗೆ ನಾವು ಪಲ್ಯವನ್ನು ಮಾಡ್ಕೋಬೇಕಲ್ಲ. ಸ್ಟಫಿಂಗ್ಗೆ ತರಕಾರಿಯನ್ನು ನಾವು ಒಂದು ಹದಕ್ಕೆ ತಂದ್ಕೋಬೇಕು. ಅದಕ್ಕೆ ನಾವು ಏನೇನು ತೊಗೊಂಡಿದ್ದೀವಿ ಅಂತ ಅನ್ನೋದು ತೋರಿಸ್ತೀನಿ ನಿಮಗೆ. ಒಲೆ ಹಚ್ಕೊಂಡೆ, ಪ್ಯಾನ್ ಇಟ್ಟಿದ್ದೀನಿ. ಈ ಪ್ಯಾನ್ಗೆ ನೈಸರ್ಗಿಕ, ರುಚಿಕರ ಹಾಗೂ ಶುದ್ಧ ಆರೋಗ್ಯಕರ ಎಣ್ಣೆಗಾಗಿ ಬಳಸಿ ಸತ್ವ ಕೋಲ್ಡ್ ಪ್ರೆಸ್ ಆಯಿಲ್ಸ್. ಈಗಲೇ ಆರ್ಡರ್ ಮಾಡಿ. 2 ಸ್ಪೂನ್ನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಕಾಯ್ತಿದೆ, ಕಾಯಲಿ. ಅದಕ್ಕೆ 1 ಟೀ ಸ್ಪೂನ್ ಜೀರಿಗೆ. ಜೀರಿಗೆ ಆಗಿದೆ ನೋಡಿ. ಬೀನ್ಸು, ಕ್ಯಾರೆಟು, ನವಿಲುಕೋಸು ಈ ಥರ ನೈಸ್ಗೆ ಹೆಚ್ಚಿ ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಇಲ್ಲೇ ಹಾಕುವ. ಒಂದೂವರೆ ಬೌಲ್ ಹಾಕಿದ್ದೀನಿ.
ಇಲ್ಲೇ ಚೆನ್ನಾಗಿ ಫ್ರೈ ಆಗಬೇಕದು. ಯಾಕೆಂದರೆ ಚಪಾತಿ ಒಳಗಡೆ ಒಂದು ಕಾಲು ಭಾಗ ಬೇಯ್ಬೋದು ಅಷ್ಟೇ, ಅದಕ್ಕಿಂತ ಹೆಚ್ಚಾಗಿ ಬೇಯೋದಕ್ಕೆ ಸಾಧ್ಯ ಇಲ್ಲ. ಪೂರ್ತಿ ಬೇಯಬೇಕು ಅಂತಂದರೆ ಚಪಾತಿ ಸೀದೋಗುತ್ತೆ. ಅದಕ್ಕೆ ಏನು ಮಾಡಬೇಕು, ಇಲ್ಲೇ ಚೆನ್ನಾಗಿ ಇದನ್ನು ಬಾಡಿಸ್ಕೊಂಡ್ಬಿಡ್ಬೇಕು. ಬೇಕಾದರೆ ಒಂದು ಚೂರು ನಿಮಗೇನಾದರೂ ಡೌಟ್ ಇದ್ದರೆ ಒಂದು ಚೂರು ನೀರು, ಎಷ್ಟು ಒಂದು 20 ml ನೀರು ಹಾಕಿದ್ದೀನಿ. ಅದು ಇಲ್ಲಿ ಬೇಯ್ತಾ ಇರಲಿ, ಒಂದು 2 ನಿಮಿಷ ಬೇಯಲಿ. ನೋಡಿ, ಹಾಕಿದ ನೀರೆಲ್ಲ ಹಿಂಗಿದೆ. ಇಲ್ಲಿಗೆ ಒಂದು ಸ್ವಲ್ಪ ಉಪ್ಪು, ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ, ಜಾಸ್ತಿ ಹಾಕ್ಬಿಡ್ಬೇಡಿ, ಅಷ್ಟು ಮಾತ್ರ ಉಪ್ಪು ಹಾಕಿ. ಹಾಗೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರು, ನೋಡಿ ಇಲ್ಲಿ ಇಷ್ಟೇ ಚಿಲ್ಲಿ ಪೌಡ್ರು. ಪ್ರತಿಯೊಂದು ತುತ್ತಿನಲ್ಲೂ ನಿಜವಾದ ರುಚಿಯ ಮಜಾ ಸತ್ವ ಮಸಾಲ ಪುಡಿಗಳಿಂದ ಈಗಲೇ ಆರ್ಡರ್ ಮಾಡಿ. ಚೂರು ಗರಂ ಮಸಾಲೆ ಪೌಡ್ರು ಒಂದಿಷ್ಟು. ಇದನ್ನು ಹೆಂಗಪ್ಪ ಸ್ಟಫ್ ಮಾಡ್ತಾರೆ ಅಂತ ಅಂದ್ಕೊಂಡಿರ್ಬೋದಲ್ವ ನೀವು. ಇದಕ್ಕೆ ಬೈಂಡಿಂಗ್ಗೆ ಅಂತ ಬೇಕಾಗಿರೋದು ಆಲೂಗೆಡ್ಡೆ, 3 ಆಲೂಗೆಡ್ಡೆ, ಅದನ್ನು ಬೇಯಿಸಿ ತುರಿದು ಎತ್ತಿಟ್ಕೊಂಡಿದ್ದೀನಿ. ಇಷ್ಟು ದಪ್ಪ ಇರೋವಂಥ ಆಲೂಗೆಡ್ಡೆ, 3 ಆಲೂಗೆಡ್ಡೆ ತೊಗೊಂಡೆ, ಬೇಯಿಸಿ ತುರಿದು ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಇಲ್ಲೇ ಹಾಕುವ. ಮುಗಿದಿದೆ, ಒಲೆ ಆಫ್ ಮಾಡೋಣ, ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಬೇಕಾದರೆ ಬೇರೆ ಒಂದು ಬೌಲ್ಗೆ ಅಥವಾ ಬೇಸನ್ಗೆ ಶಿಫ್ಟ್ ಮಾಡ್ಕೋಬೋದು, ಇಲ್ಲ ಇದರಲ್ಲೇ ಇಟ್ಕೊಂಡು ಉಂಡೆ ಹಾಕಿ ತುಂಬಿಸ್ಕೋಬೋದು. ಆಗಿದೆ, ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊ. ನೋಡಿ, ಅರ್ಧ kg ಗೋಧಿ ಹಿಟ್ಟು ತೊಗೊಂಡು ಈ ಒಂದು ಕಳಸಿಟ್ಟು 1 hour ಆದಮೇಲೆ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಇದನ್ನು ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡು ಪಲ್ಯ ಏನಿತ್ತು ಅದನ್ನು ಹೀಗೆ ತುಂಬಿಸ್ಕೊಂಡು ಈಗ ಎಲ್ಲನೂ ತುಂಬಿಸಿಟ್ಕೋಬೇಕು. ಈ ಥರ ಎಲ್ಲ ತುಂಬಿಸ್ಕೊಂಡಿದ್ದೀನಿ. ಒಂದು 10 ಚಪಾತಿ ಆಗಿದೆ, ಸ್ಟಫ್ ಚಪಾತಿ 10 ನಂಬರ್ ಆಗಿದೆ ಅರ್ಧ kgಗೆ. ಅದು ಈ ಚಪಾತಿ ಇದೆಯಲ್ಲ, ಇದು ಒಂದು ಚಪಾತಿ 2ಕ್ಕೆ ಸಮ. ಈ ಥರ ಲಟ್ಸ್ಕೋಬೇಕು ನಿಧಾನಕ್ಕೆ. ಸ್ವಲ್ಪ ಮಂದಾಗೆ ಇರಲಿ, ತೀರಾ ತೆಳ್ಳಗೆ ಮಾಡೋಕ್ಕೆ ಹೋದ್ರೆ ಹರಿದೋಗುತ್ತೆ, ಆಯಿತಾ. ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. ಸ್ನೇಹಿತರೆ, ನೋಡಿದ್ರಲ್ಲ, ಚಪಾತಿ ದಿನ ಮಾಡ್ಕೊಂಡು ತಿಂತಾರೆ, ಬೇಜಾರಾಗ್ಬಿಟ್ಟಿರುತ್ತೆ, ಏನಪ್ಪ ಇದು ಚಪಾತಿ ಚಪಾತಿ ಅಂತ. ಈ ಥರ ತಿನ್ನಬೇಕು. ಟಿಪಿಕಲ್ಲಾಗಿ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಮೊಸರು ಇರಬೇಕು, ಆಚಾರ್ ಅಂದರೆ ಉಪ್ಪಿನಕಾಯಿ ಇರಬೇಕು, ಒಂದು ಗ್ರೀನ್ ಚಟ್ನಿ ಇರಬೇಕು. ಹಾಗೆ ವಿಭಿನ್ನವಾಗಿ ಸ್ಟಫ್ ಚಪಾತಿ ನೀವು ಪನ್ನೀರ್ ಜೊತೆ ಸ್ಟಫ್ ಮಾಡ್ಕೋಬೋದು, ಬರೀ ಆಲೂಗಡ್ಡೆ ಸ್ಟಫ್ ಮಾಡ್ಬೋದು, ಈಗ ನಾವು ಮಾಡಿದ್ವಲ್ಲ ಆ ಥರ ವೆಜಿಟೇಬಲ್ ಸ್ಟಫ್ ಮಾಡ್ಬೋದು, ಗೋಬಿನ ತುರಿದ್ಬಿಟ್ಟು ಅದರಲ್ಲಿ ಮಾಡ್ಬೋದು, ಮತ್ತು ಅಣಬೆ ಮಶ್ರೂಮ್ ಸ್ಟಫ್ಡ್ ಚಪಾತಿ ಅದನ್ನು ಮಾಡ್ಬೋದು. ವಿಧವಾಗಿ ಮಾಡ್ಬೋದು. ಮುಂದಿನ ಸಂಚಿಕೆಯಲ್ಲಿ
ನಿಮಗೆ ಪ್ರಿಯವಾದ ಮತ್ತೊಂದು ಖಾದ್ಯದೊಂದಿಗೆ ಬರ್ತೀನಿ. ನಮಸ್ಕಾರ.